ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಲಾ ಇಂಟೆಲಿಜೆನ್ಸಿಯ ಚಾನೆಲ್. ನಾನು ಸಂಗೀತ ಭಟ್. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಪ್ರಾರಂಭ ಮಾಡೋದು ಒಂದು ಉತ್ತಮ ನಿರ್ಧಾರ. ಯಾಕಪ್ಪ ಅಂದ್ರೆ ಜಾಗಗಳ ಒಂದು ಡಿಮ್ಯಾಂಡ್ ಯಾವಾಗ್ಲೂ ಹೆಚ್ಚ ಇರುತ್ತದೆ ವಿನಃ ಕಡಿಮೆ ಆಗುವ ಚಾನ್ಸ್ ಇರುವುದೇ ಇಲ್ಲ. ನೀವು ಖರೀದಿದಾರರು ಮತ್ತು ಮಾರಾಟಗಾರರ ಜೊತೆಗೆ ಡೀಲ್ ಮಾಡ್ತಾ ಇದ್ದೀರಿ ಅಂತ ಆದ್ರೆ ಕೆಲವೊಂದು ಕಾನೂನು ಕ್ರಮಗಳನ್ನ ಪಾಲನೆ ಮಾಡಬೇಕಾಗಿರ್ತದೆ. ಇಂತಹ ಕಾನೂನು ಕ್ರಮಗಳನ್ನ ಪಾಲನೆ ಮಾಡಿಕೊಂಡು ರಿಜಿಸ್ಟ್ರೇಷನ್ ಗಳನ್ನ ಮಾಡಿಸಿಕೊಂಡಿದ್ರೆ ನಿಮ್ಮ ಮತ್ತು ನಿಮ್ಮ ಕ್ಲೈಂಟ್ಗಳ ನಡುವಿನ ಒಪ್ಪಂದ ವಿಶ್ವಾಸಾರ್ಹವಾಗಿರ್ತದೆ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ರಿಯಲ್ ಎಸ್ಟೇಟ್ ಪ್ರಾರಂಭ ಮಾಡೋದಕ್ಕೆ ಯಾವುದೆಲ್ಲ ಕಾನೂನು ಒಂದು ವ್ಯವಸ್ಥೆ ಇಂಪಾರ್ಟೆಂಟ್ ಆಗಿರ್ತದೆ, ಹಾಗೆ ಯಾವುದೆಲ್ಲ ರಿಜಿಸ್ಟ್ರೇಷನ್ ಗಳನ್ನ ಮಾಡ್ಕೊಳ್ಬೇಕಾಗಿರ್ತದೆ, ಯಾವುದೆಲ್ಲ ಸರ್ಟಿಫಿಕೇಟ್ ನಿಮ್ಮಲ್ಲಿ ಇದ್ರೆ ನಿಮ್ಮ ಒಂದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಲಾಭವನ್ನ ಗಳಿಸ್ತದೆ ಅನ್ನೋದನ್ನ ನಾನ್ ನಮಗೆ ತಿಳಿಸ್ಕೊಡ್ತೀನಿ. ಇನ್ನು ವಿಡಿಯೋವನ್ನ ಪ್ರಾರಂಭ ಮಾಡುವ ಮೊದಲು ನಮ್ಮ ತಂಡದಿಂದ ನಿಮಗಾಗಿ ಅಂದ್ರೆ ನಮ್ಮ ವೀಕ್ಷಕರಿಗಾಗಿ ಒಂದು ಘೋಷಣೆ, ಒಂದು ಅನೌನ್ಸ್ಮೆಂಟ್ ಇದೆ. ಏನಪ್ಪಾ ಅಂದ್ರೆ, ನೀವು ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡಿದಿರಿ ಅಥವಾ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ನಮ್ಮ ತಂಡದಿಂದ ನಿಮಗೆ ಸಹಾಯವಾಗಲಿ ಅಂತ ಒಂದು ವಾಟ್ಸ್ಆಪ್ ಗ್ರೂಪ್ ಕಮ್ಯುನಿಟಿಯನ್ನ ಪ್ರಾರಂಭ ಮಾಡಿದ್ದಾರೆ. ಇದರಲ್ಲಿ ದಿನನಿತ್ಯದ ಅಪ್ಡೇಟ್ಸ್ ಹಾಗೆ ನಿಮ್ಮ ಬಿಸ್ನೆಸ್ ಗೆ ರಿಲೇಟೆಡ್ ನಿಮಗೆ ಬೇಕಾಗಿರುವಂತಹ ಟಿಪ್ಸ್ ಗಳನ್ನ, ಗೈಡೆನ್ಸ್ ಗಳನ್ನ ಹಾಕ್ತಾ ಇರ್ತಾರೆ. ಅದರಿಂದಾಗಿ ನೀವು ಯಾವ ರೀತಿಯ ಕಾನೂನುಬದ್ಧವಾಗಿ ಬಿಸ್ನೆಸ್ ಅನ್ನ ಮುಂದುವರಿಸಿಕೊಂಡು ಹೋಗ್ಬೇಕು ಅನ್ನೋದನ್ನ ತಿಳಿದುಕೊಳ್ಬಹುದು, ಹಾಗೆ ಲಾಭವನ್ನ ಕೂಡ ಮಾಡಬಹುದಾಗಿದೆ. ಮತ್ತ್ಯಾಕೆ ತಡ, ನಮ್ಮ ವಾಟ್ಸ್ಆಪ್ ಗ್ರೂಪ್ ಕಮ್ಯುನಿಟಿಗೆ ಜಾಯಿನ್ ಆಗ್ಬೇಕು ಅಂತ ನೀವು ಅನ್ಕೊಳ್ತಾ ಇದ್ರೆ ನಮ್ಮ ಚಾನೆಲ್ ನ ಡಿಸ್ಕ್ರಿಪ್ಷನ್ ನಲ್ಲಿ ಒಂದು ಲಿಂಕ್ ಇದೆ, ಅದನ್ನ ಕ್ಲಿಕ್ ಮಾಡಿ ಈಗಲೇ ನಮ್ಮ ವಾಟ್ಸ್ಆಪ್ ಕಮ್ಯುನಿಟಿ ಗ್ರೂಪ್ಗೆ ಜಾಯಿನ್ ಆಗಿ. ಮೊದಲನೆಯದಾಗಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅನ್ನೋದು ಏನು ಅನ್ನೋದನ್ನ ನೋಡೋಣ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಂದ್ರೆ ಒಂದು ಪ್ರಾಪರ್ಟಿಗಳ ಜೊತೆಗೆ ಇರುವಂತಹ ಒಂದು ಸಂಬಂಧಿಸಿದ ಒಂದು ಬಿಸ್ನೆಸ್ ಆಗಿರ್ತದೆ. ಇದರಲ್ಲಿ ಯಾವುದೆಲ್ಲ ಬರ್ತದೆ ಅನ್ನೋದನ್ನ ನಾನು ನಿಮ್ಗೆ ಹೇಳ್ತೀನಿ. ಮೊದಲನೆಯದಾಗಿ ಒಂದು ಪ್ರಾಪರ್ಟಿಯ ಖರೀದಿ ಮಾಡೋದು ಮತ್ತು ಮಾರಾಟ ಮಾಡೋದು ಇದರ ಅಡಿಯಲ್ಲಿ ಬರ್ತದೆ. ಇನ್ನು ಎರಡನೇದಾಗಿ ಒಂದು ಪ್ರಾಪರ್ಟಿ ಅಥವಾ ಒಂದು ಬಿಲ್ಡಿಂಗ್ ಇಲ್ಲ ಒಂದು ಮನೆಯನ್ನ ಬಾಡಿಗೆ ಕೊಡೋದು, ಮತ್ತೊಂದು ಲೀಸಿಗೆ ಬಿಡೋದು. ಇನ್ನು ಮೂರನೆಯದಾಗಿ ಅಪಾರ್ಟ್ಮೆಂಟ್ಗಳ ಅಥವಾ ಯಾವುದೇ ಒಂದು ಪ್ರಾಪರ್ಟಿಯದ್ದ ಅಭಿವೃದ್ಧಿ ಮಾಡೋದು. ಇರೋದು ಮಾರಾಟಗಾರರು ಮತ್ತು ಖರೀದಿದಾರರ ನಡುವೆ ಒಂದು ಬ್ರೋಕರ್ ಆಗಿ ಕೆಲಸ ಮಾಡುವುದಾಗಿರ್ತದೆ. ಇನ್ನು ಸರಳವಾಗಿ ಹೇಳೋದಾದ್ರೆ, ನಿಮಗೆ ಇಂತಿಷ್ಟು ಅಮೌಂಟ್, ಇಂತಿಷ್ಟು ಆದಾಯ ಒಂದು ಪ್ರಾಪರ್ಟಿ ಮೂಲಕ ಬರ್ತಾ ಉಂಟು ಅಂತ ಆದ್ರೆ ಅದು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅಂತ ಅರ್ಥ. ಇನ್ನು ಮುಂದಿನ ವಿವರಣೆಗೆ ಹೋಗುವ ಮೊದಲು ನಮ್ಮ ತಂಡದಿಂದ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ನಿಮಗಾಗಿ. ನೀವು ಈಗಾಗಲೇ ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡಿದ್ದೀರಿ ಅಥವಾ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ನಮ್ಮ ತಂಡ ಒಂದು ಫ್ರೀ ಆಗಿರುವಂತಹ PDF ಅನ್ನ ತಯಾರು ಮಾಡಿದೆ. ಇದರಲ್ಲಿ ನಿಮಗೆ ಬೇಕಾಗಿರುವಂತಹ ಅಂದ್ರೆ ನಿಮ್ಮ ಬಿಸ್ನೆಸ್ ಅನ್ನ ಕಂಟಿನ್ಯೂ ಮಾಡಬೇಕು ಅಥವಾ ಕೆಲವೊಂದು ಪ್ಲಾನ್ಸ್ ನಿಮ್ಗೆ ಬೇಕು ಅಂತ ನಮ್ಮ ಈ PDF ನಲ್ಲಿ ಗೈಡೆನ್ಸ್ ಗಳನ್ನ ಹಾಕಿದೀವಿ. ಹಾಗೆ ನಿಮಗೆ ಬೇಕಾಗಿರುವಂತಹ ಬಿಸ್ನೆಸ್ ಯಾವ ರೀತಿ ರಿಜಿಸ್ಟರ್ ಮಾಡೋದು, ಯಾವುದೆಲ್ಲ ರಿಜಿಸ್ಟ್ರೇಷನ್ ಅವಶ್ಯಕತೆ ಇದೆ, ಹೇಗೆ ಮಾಡೋದು ಅದನ್ನ ಹಂತ ಹಂತವಾಗಿ ಸ್ಟೆಪ್ ಬೈ ಸ್ಟೆಪ್ ಇದರಲ್ಲಿ ನೀಡಿದ್ದಾರೆ. ಮತ್ತೆ ತಡ, ಈ ವಿಡಿಯೋವನ್ನ ಕೊನೆ ತನಕ ನೋಡಿ. ವಿಡಿಯೋದ ಡಿಸ್ಕ್ರಿಪ್ಷನ್ ನಲ್ಲಿ ನಾವು ಲಿಂಕ್ ಅನ್ನ ಹಾಕಿದ್ದೀವಿ, ಅದನ್ನ ಕ್ಲಿಕ್ ಮಾಡಿ ಹಾಗೆ ಈ ಫ್ರೀ ಆಗಿರುವಂತಹ PDF ಅನ್ನ ನಿಮ್ಮದಾಗಿಸ್ಕೊಳ್ಳಿ. ಇನ್ನು ನೀವು ಬ್ಯಾಂಗ್ಳೂರ್ನಲ್ಲಿ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡ್ಬೇಕು ಅಂತ ಆದ್ರೆ ಯಾವುದೆಲ್ಲ ರಿಜಿಸ್ಟ್ರೇಷನ್ ಮಾಡ್ಬೇಕು ಅನ್ನೋದನ್ನ ನೋಡೋಣ. ಮೊದಲನೆಯದಾಗಿ ಬಿಸ್ನೆಸ್ ರಿಜಿಸ್ಟ್ರೇಷನ್. ನೀವು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡ್ಬೇಕು ಅಂತ ಆದ್ರೆ ಬಿಸ್ನೆಸ್ ಸ್ಟ್ರಕ್ಚರ್ ಅನ್ನ ಆಯ್ಕೆ ಮಾಡ್ಬೇಕಾಗಿರ್ತದೆ. ಅದು LLP ಆಗಿರ್ಬೋದು ಅಥವಾ ಪ್ರೊಪ್ರೈಟರ್ಶಿಪ್ ಆಗಿರ್ಬೋದು ಅಥವಾ ಪಾರ್ಟ್ನರ್ಶಿಪ್ ಆಗಿರ್ಬೋದು, ಇಲ್ಲ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಆಗಿರ್ಬೋದು. ಇದು ಯಾವ್ದ್ರಲ್ಲಾದ್ರೂ ನೀವು ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡ್ಬೋದು. ನೀವು ಪ್ರೈವೇಟ್ ಲಿಮಿಟೆಡ್ ಅಥವಾ LLP, ನಿಮ್ಮ ಕಂಪನಿ ಪ್ರೈವೇಟ್ ಲಿಮಿಟೆಡ್ ಅಥವಾ LLP ಕಂಪನಿಯನ್ನ ಪ್ರಾರಂಭ ಮಾಡಬೇಕು ಅಂತ ಆದ್ರೆ ನೀವು ಮೊದಲು ಮಾಡಬೇಕಾಗಿರೋದು ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಇದರ ಅಡಿಯಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗಿರ್ತದೆ. ನೀವು ನಿಮ್ಮ ಬಿಸ್ನೆಸ್ ಅನ್ನ
ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಪ್ರೊಪ್ರೈಟರ್ಶಿಪ್ ಅಡಿಯಲ್ಲಿ ನೀವು ರಿಜಿಸ್ಟರ್ ಮಾಡ್ಕೊಳ್ಬಹುದು. ನಿಮ್ಮ ಹತ್ರ ಹೂಡಿಕೆ ಜಾಸ್ತಿ ಇದೆ, ನೀವು ದೊಡ್ಡ ಪ್ರಮಾಣದಲ್ಲಿ ಮಾಡ್ತೀನಿ ಬಿಸ್ನೆಸ್ ಅನ್ನ ಅಂತ ಯೋಚನೆ ಮಾಡ್ತಾ ಇದ್ರೆ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅಂಡರ್ ಅಲ್ಲಿ ನೀವು ನಿಮ್ಮ ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡಬಹುದಾಗಿದೆ. ಇನ್ನು ಎರಡನೆಯ ಪಾಯಿಂಟ್ ಆಗಿ ರೇರಾ ಅಂದ್ರೆ RERA ರಿಜಿಸ್ಟ್ರೇಷನ್. ನೀವು ರಿಯಲ್ ಎಸ್ಟೇಟ್ ಡೆವಲಪರ್ ಅಥವಾ ನೀವು ರಿಯಲ್ ಎಸ್ಟೇಟ್ ಡೀಲರ್ಸ್ ಆಗಿದ್ರೆ, ಏಜೆಂಟ್ ಆಗಿದ್ರೆ ನೀವು ರಾಜ್ಯ ರಿಯಲ್ ಎಸ್ಟೇಟ್ ಅಥಾರಿಟಿ ಅಡಿಯಲ್ಲಿ ನೋಂದಣಿ ಮಾಡ್ಕೊಳ್ಬೇಕಾಗಿರ್ತದೆ. ಕರ್ನಾಟಕದಲ್ಲಿ ಇದು ಕರ್ನಾಟಕ ರಿಯಲ್ ಎಸ್ಟೇಟ್ ರೆಗ್ಯುಲೇಟರಿ ಅಥಾರಿಟಿ ಅಡಿಯಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಬೇಕಾಗಿರ್ತದೆ. ರಿಜಿಸ್ಟ್ರೇಷನ್ ಮೂಲಕ ನಿಮಗೆ ಒಂದು ರಿಜಿಸ್ಟ್ರೇಷನ್ ಲೈಸೆನ್ಸ್ ನಂಬರ್ ಸಿಗ್ತದೆ. ಇದನ್ನ ನೀವು ಜಾಹೀರಾತು ಅಂದ್ರೆ ಅಡ್ವರ್ಟೈಸ್ಮೆಂಟ್ ಗೆ ಅಥವಾ ನಿಮ್ಮ ಡಾಕ್ಯುಮೆಂಟ್ ಅಲ್ಲಿ ನೀವು ತೋರಿಸಬಹುದಾಗಿದೆ. ಇದರಿಂದ ನಿಮ್ಮ ಕ್ಲೈಂಟ್ಸ್ ಗಳಿಗೆ ನೀವು ಕಾನೂನುಬದ್ಧವಾಗಿ ಕಾರ್ಯನಿರ್ವಹಿಸುತ್ತಿದ್ದೀರಿ ಅನ್ನೋದನ್ನ ಅವರಿಗೆ ಮನದಟ್ಟಾಗ್ತದೆ. ಆವಾಗ ನಿಮಗೆ ನಿಮ್ಮ ಮೇಲೆ ಒಂದು ನಂಬಿಕೆ ಹೆಚ್ಚಾಗ್ತದೆ. ಇನ್ನು ಮೂರನೆಯದಾಗಿ GST ರಿಜಿಸ್ಟ್ರೇಷನ್. ನಿಮ್ಮ ಬಿಸ್ನೆಸ್ ನ ಟರ್ನ್ ಓವರ್ ವರ್ಷಕ್ಕೆ 20 ಲಕ್ಷವನ್ನ ಮೀರಿದರೆ ನಿಮಗೆ GST ರಿಜಿಸ್ಟ್ರೇಷನ್ ಅವಶ್ಯಕತೆ ಇರ್ತದೆ. ಇದರಿಂದ ನೀವು ಸರಿಯಾದ ಇನ್ವಾಯ್ಸ್ ಅನ್ನ ಕೂಡ ಸಬ್ಮಿಟ್ ಮಾಡಬಹುದು. ಹಾಗೆ ಕಾರ್ಪೊರೇಟ್ ಕ್ಲೈಂಟ್ಸ್ ಗಳನ್ನ ನೀವು ಪಡ್ಕೊಳ್ಬಹುದು. ನಾಲ್ಕನೆಯ ಪಾಯಿಂಟ್ ಆಗಿ ಶಾಪ್ ಅಂಡ್ ಎಸ್ಟಾಬ್ಲಿಷ್ಮೆಂಟ್ ಲೈಸೆನ್ಸ್. ನೀವು ಕಚೇರಿಯನ್ನ ತೆರೆಯುತ್ತಿದ್ದರೆ ಸ್ಥಳೀಯ ಮಹಾನಗರ ಪಾಲಿಕೆಯಲ್ಲಿ ಹೋಗಿ ನೀವು ಅಲ್ಲಿ ನೋಂದಣಿ ಮಾಡಿಕೊಳ್ಬೇಕಾಗ್ತದೆ. ಬೆಂಗಳೂರಿನಲ್ಲಿ ಇದು ಬೃಹತ್ ಬೆಂಗಳೂರು ನಗರ ಪಾಲಿಕೆ ಅಂದ್ರೆ BBMP ಅಡಿಯಲ್ಲಿ ನೋಂದಣಿ ಆಗುತ್ತದೆ. ಈ ಲೈಸೆನ್ಸ್ ನಿಮಗೆ ನಿಮ್ಮ ಕಚೇರಿ ಕಾನೂನುಬದ್ಧವಾಗಿ ಎಲ್ಲ ರೀತಿಯ ರಿಜಿಸ್ಟ್ರೇಷನ್ ಕಂಪ್ಲೀಟ್ ಆದ ನಂತರ ನಿಮ್ಮ ಕಚೇರಿ ಕಾನೂನುಬದ್ಧವಾಗಿ ನಡೆಯುತ್ತಿದೆ ಅನ್ನೋದನ್ನ ದೃಢಪಡಿಸುತ್ತದೆ. ಇನ್ನು ಐದನೆಯ ಹಂತವಾಗಿ ಫಿಫ್ತ್ ಪಾಯಿಂಟ್ ನೋಡೋದಾದ್ರೆ ಕರೆಂಟ್ ಅಕೌಂಟ್ ತೆರೆಯುವುದು. ನೀವು ನಿಮ್ಮ ಬಿಸ್ನೆಸ್ ಹೆಸರಿನಲ್ಲಿ ಒಂದು ಪ್ಯಾನ್ ಕಾರ್ಡ್ ಅನ್ನ ಪಡೆದಿರಬೇಕು ಮತ್ತು ಇದರಿಂದಾಗಿ ಕರೆಂಟ್ ಅಕೌಂಟ್ ಅನ್ನ ನೀವು ತೆರೆಯಬಹುದಾಗಿದೆ. ಇದರಿಂದ ಏನು ಲಾಭ ಅಂತ ನೋಡೋದಾದ್ರೆ ನಿಮ್ಮ ವೈಯಕ್ತಿಕ ಹಣ ಮತ್ತು ಬಿಸ್ನೆಸ್ ಹಣ ಬೇರ್ಪಟ್ಟಿರುತ್ತದೆ. ಒಂದು ಲೆಕ್ಕಾಚಾರ ನಿಮ್ಗೆ ಸಿಗುತ್ತದೆ. ಇದರಿಂದಾಗಿ ನೀವು ಟ್ಯಾಕ್ಸ್ ಆಗಿರ್ಬೋದು, ನಿಮ್ಮ ಹಣ ಯಾವುದು ಅದಕ್ಕೆಲ್ಲ ಫೈಲಿಂಗ್ ಗೆ ಇದು ಬಹಳ ಮುಖ್ಯವಾಗಿರ್ತದೆ. ಆರನೆಯ ಹಂತವನ್ನ ಅಂದ್ರೆ ಆರನೆಯ ಪಾಯಿಂಟ್ ಅನ್ನ ನೋಡೋದಾದ್ರೆ ಐಚ್ಛಿಕ ಆದರೆ ಉಪಯುಕ್ತವಾದಂತಹ ಒಂದು ಮಾಹಿತಿಗಳು. ಏನಲ್ಲ ಅಂದ್ರೆ ಇವು ಕಡ್ಡಾಯವಲ್ಲ, ಆದ್ರೆ ತುಂಬಾ ಉಪಯುಕ್ತ. ಇನ್ನು ಟ್ರೇಡ್ ಮಾರ್ಕ್ ರಿಜಿಸ್ಟ್ರೇಷನ್, ಹಾಗೆ ಪ್ರೊಫೆಷನಲ್ ಟ್ಯಾಕ್ಸ್ ರಿಜಿಸ್ಟ್ರೇಷನ್, ಮತ್ತೆ ಸರಿಯಾದ ಬಿಸ್ನೆಸ್ ಒಪ್ಪಂದಗಳು ಮತ್ತು ಕಾಂಟ್ರಾಕ್ಟ್ಗಳು ಇವೆಲ್ಲ ನಿಮಗೆ ಉಪಯುಕ್ತವಾಗಿರ್ತದೆ. ಆದ್ರೆ ಕಡ್ಡಾಯವಾಗಿ ಈ ರಿಜಿಸ್ಟ್ರೇಷನ್ ಅನ್ನ ಮಾಡಿಕೊಳ್ಳಬೇಕು ಅನ್ನೋದು ಏನು ಕಾನೂನಾತ್ಮಕವಾಗಿ ಇರೋದಿಲ್ಲ. ನೀವು ಇದನ್ನ ಮಾಡಿಕೊಂಡ್ರೆ ನಿಮ್ಮ ಬಿಸ್ನೆಸ್ ಗೆ ಲಾಭಗಳು ಜಾಸ್ತಿ ಆಗಿರ್ತದೆ. ರಿಯಲ್ ಎಸ್ಟೇಟ್ ಬಿಸ್ನೆಸ್ ಸರಿಯಾದ ಕ್ರಮದಲ್ಲಿ ಅಥವಾ ಕಾನೂನು ಕ್ರಮವಾಗಿ ನೀವು ಅದನ್ನ ಮಾಡಿಕೊಂಡು ಹೋದ್ರೆ ಅತಿಯಾಗಿ ವೇಗವಾಗಿ ಬೆಳೆಯುವ ಮತ್ತು ವೇಗವಾಗಿ ಲಾಭವನ್ನ ಪಡೆದುಕೊಳ್ಳುವಂತಹ ಒಂದು ಪ್ಲಾಟ್ಫಾರ್ಮ್ ಆಗಿದೆ. ನೀವು ಕರೆಕ್ಟ್ ಆಗಿ ರಿಜಿಸ್ಟ್ರೇಷನ್ ಎಲ್ಲ ಮಾಡಿಕೊಂಡಿದ್ರೆ ನಿಮಗೆ ಎಲ್ಲಾ ರೀತಿಯ ಬ್ಯಾಂಕ್ ಸೌಲಭ್ಯಗಳು, ಬ್ಯಾಂಕ್ಗಳು ನಿಮಗೆ ಸುಲಭವಾಗಿ ಸಹಾಯವನ್ನ ಮಾಡ್ತದೆ. ಹಾಗೆ ನಿಮ್ಮ ಮೇಲೆ ನಿಮ್ಮ ಕ್ಲೈಂಟ್ ಗಳಿಗೆ ಹೆಚ್ಚಿನ ನಂಬಿಕೆ ಕೂಡ ಬೆಳೆಯುತ್ತದೆ. ಈ ವಿಡಿಯೋದಲ್ಲಿ ರಿಯಲ್ ಎಸ್ಟೇಟ್ ರಿಜಿಸ್ಟ್ರೇಷನ್ ಹೇಗೆ ಮಾಡೋದು, ಹಾಗೆ ಯಾವುದೆಲ್ಲ ರಿಜಿಸ್ಟ್ರೇಷನ್ ಅವಶ್ಯಕತೆ ಇದೆ, ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ಏನೆಲ್ಲ ಲಾಭಗಳಿದೆ ಅನ್ನೋದನ್ನ ನಾನು ಹಂತವಾಗಿ ತಿಳಿಸಿಕೊಟ್ಟಿದ್ದೀನಿ. ಹಾಗೆ ನಮ್ಮ ವಾಟ್ಸ್ಆಪ್ ಗ್ರೂಪ್ ಕಮ್ಯುನಿಟಿ ಬಗ್ಗೆ ಹೇಳಿದ್ದೇನೆ. PDF ಬಗ್ಗೆ ಕೂಡ ಫ್ರೀ ಆಗಿ PDF ಅನ್ನ ಹೇಗೆ ಪಡೆದುಕೊಳ್ಳುವುದನ್ನ ಕೂಡ ನಾನು ನಿಮ್ಗೆ ಹೇಳಿದ್ದೀನಿ. ಮತ್ತ್ಯಾಕೆ ತಡ, ಈಗಲೇ ನಮ್ಮ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಇನ್ನಷ್ಟು ಉಪಯುಕ್ತವಾದ ವಿಡಿಯೋವನ್ನ ನಿಮ್ಮದಾಗಿಸಿಕೊಳ್ಳಿ ಅಂತ ಹೇಳ್ತಾ ಮತ್ತಷ್ಟು ವಿಡಿಯೋಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು, ಧನ್ಯವಾದಗಳು.